ಎರಡಲ್ಲ 200 ಪ್ರಕರಣಗಳಲ್ಲಿ ಅವ್ಯವಹಾರ. ಯಾರದ್ದೋ ತಂದೆ, ಯಾರದ್ದೋ ಮಗ, ಯಾರದ್ದೋ ಹೆಂಡತಿ, ಯಾರಿಗೋ ತಾಯಿ. ಈ ಪ್ರಕರಣನ ಬಯಲಿಗಿಳಿತಾ ಹೋದಾಗ ನಮಗೆ ಚಿತ್ರ ವಿಚಿತ್ರ ಸಂಗತಿಗಳು ಬೆಳಕಿಗೆ ಬಂದವು. ಆ ಚಿತ್ರ ವಿಚಿತ್ರ ಸಂಗತಿಗಳು ಬಿಚ್ಚಿಟ್ಟಂಥ ಅಸಹ್ಯಕಾರಿ ಸಂಗತಿಗಳು ಇಲ್ಲಿವೆ ನೋಡಿ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಅನುಕಂಪದ ಆಧಾರದ ಹುದ್ದೆಯ ದುರ್ಬಳಕೆಯಾಗುತ್ತಿದೆ ಅನ್ನೋ ಮಾಹಿತಿ ಸಿಕ್ತು. ಇದರ ಜಾಡು ಹಿಡಿದು ಹೊರಟಿತು ಸುವರ್ಣ ನ್ಯೂಸ್ ತಂಡ. ಈ ಯೋಜನೆಯನ್ನು ದುರುಪಯೋಗ ಮಾಡಿದವರ ಹಾಗೂ ಈ ಅವ್ಯವಹಾರದಿಂದ ತೊಂದರೆ ಅನುಭವಿಸಿದವರ ಪಟ್ಟಿ ಹಿಡಿದು ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು ನಮ್ಮ ತಂಡ. ಶಾಂತಕುಮಾರಿ ಬಳ್ಳಾರಿ ಮಹಾನಗರ ಪಾಲಿಕೆಯ ದಾಖಲೆಯಲ್ಲಿ ಇವರು ಪೌರಕಾರ್ಮಿಕರು. ಅಲ್ಲದೆ ಇವರ ದುಡಿಮೆಗೆ ಪಾಲಿಕೆ ಪ್ರತಿ ತಿಂಗಳು ಬರೋಬ್ಬರಿ 11,000 ರೂಪಾಯಿ ಸಂಬಳನೂ ಕೊಡುತ್ತೆ. ಆದ್ರೆ ನಾವು ಶಾಂತಕುಮಾರಿ ಮನೆಗೆ ಹೋಗಿ ಅವರ ಯೋಗಕ್ಷೇಮ ಹಾಗೂ ಉದ್ಯೋಗದ ಬಗ್ಗೆ ವಿಚಾರಿಸಿದಾಗ ಅವರ ಬಾಯಿಂದ ಬಂದ ಅಣಿಮುತ್ತುಗಳು ಇವು. ಮೇಡಮ್, ನಿಮ್ಮ ತಂದೆಯವರ ಹೆಸರು? ನರಸಿಂಹಡು. ಯಾವ ಮೇಡಮ್? ಬೆಂಗಳೂರ. ನೀವು ಇಲ್ಲಿ ಮದುವೆ ಆಗಿರೋದಾ? ನಿಮ್ಮ ಯಜಮಾನ್ ಹೆಸರು? ಅವರು FDC. ನೀವೇನು ಕೆಲಸ ಮಾಡೋದು ಮೇಡಮ್? ಹೌಸ್ ವೈಫ್. ನೀವೇನು ಕೆಲಸ ಮಾಡೋದು ಮೇಡಮ್? ಹೌಸ್ ವೈಫ್. ನೀವೇನು ಓದಿರೋದು ಮೇಡಮ್? 10th. ಯಜಮಾನ್ರು? ಸೆಕೆಂಡ್ ಇಯರ್ PUC. ಅರೆ ಇದೇನು ಇವರು ಹೀಗಂತಿದ್ದಾರಲ್ಲ? ಪಾಲಿಕೆ ದಾಖಲೆಯಲ್ಲಿ ಇವರು ನೌಕರರು ಅಂತಿದ್ಯಲ್ಲ? ನಮ್ಮ ಕುತೂಹಲ ಹೆಚ್ಚಿತು. ಅದಕ್ಕಾಗಿ ಶಾಂತ ಅವರ ಮೈದುನ ಚೌಡಪ್ಪ ಅವರ ಹತ್ರ ಹೋದ್ವಿ. ಅವರನ್ನ ವಿಚಾರಿಸಿದ್ವಿ, ನಿಮ್ಮ ಅತ್ತಿಗೆ ಪಾಲಿಕೆ ಕೆಲಸಕ್ಕೆ ಹೋಗ್ತಾರಾ ಅಂತ. ಅದಕ್ಕೆ ಅವರು ಹೌದು ಅಂದ್ರು. ಇಲ್ಲಿ ಹೋಗ್ತಾ ಇದ್ವು. ಅಲ್ಲಿ ಅವ್ರು ಹೇಳಿದ್ರು, ನೋಡಿ ಅವ್ರ ಬ್ರದರ್ ಅವರು ಹೋಗಿ ಅಂತ ಹೇಳಿ. ಈ ವೆಂಕಟರಮಣ ಈಗ ಊಟಕ್ಕೆ ಬರ್ತಾರೆ. ಬರ್ತಾರ ಮನೆಗೆ? ಬರ್ತಾರೆ. ಇವರು ಅವ್ರ ಮಿಸ್ಸಸ್ ಶಾಂತಕುಮಾರ್ ಅವರು? ಇಲ್ಲ, ಮನೆಯಲ್ಲಿ ಇರ್ತಾರೆ. ಡ್ಯೂಟಿಗೆ ಹೋಗಿಲ್ವಾ? ಹೋಗಿದ್ದಾರೆ, ಬರ್ತಾರೆ ಈಗ. ಅವ್ರ ಮಿಸ್ಸಸ್ ಶಾಂತಕುಮಾರ್ ಅವರು? ಇಲ್ಲ, ಮನೆಯಲ್ಲಿ ಇರ್ತಾರೆ. ಡ್ಯೂಟಿಗೆ ಹೋಗಿಲ್ವಾ? ಹೋಗಿದ್ದಾರೆ, ಬರ್ತಾರೆ ಈಗ. ಹೌದಾ? ಅವ್ರೇನು ಕೆಲಸ ಮೇಡಮ್? ಇಲ್ಲ, ಮುನ್ಸಿಪಲ್ ಎಂಪ್ಲಾಯ್. ಅವರು FDC ಇಲ್ಲ, ಬರ್ತಾರೆ ಈಗ. ಶಾಂತ ಇಲ್ಲ ಅಂದ್ರೆ ಅವರ ಮೈದುನ ಹೌದು ಅಂದ್ರು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದ್ವಿ. ಶಾಂತ ಅವರ ಗಂಡನ ಹೆಸರು ವೆಂಕಟರಮಣ. ಅವರು ಪಾಲಿಕೆಯಲ್ಲಿ ಕಂದಾಯ ಅಧಿಕಾರಿ. ಶಾಂತ ಅವರ ತಂದೆಯ ಹೆಸರು ನರಸಿಂಹಲು ಅಂದ್ರು. ಶಾಂತಕುಮಾರಿ ಅವರ ತಂದೆ ತಾಯಿ ಇಬ್ರು ಬೆಂಗಳೂರಿನಲ್ಲಿದ್ದಾರೆ. ಮೇಡಮ್, ನಿಮ್ಮ ತಂದೆಯವರ ಹೆಸರು? ನರಸಿಂಹಡು. ಯಾವ ಮೇಡಮ್? ಬೆಂಗಳೂರ. ನೀವು ಇಲ್ಲಿ ಮದುವೆ ಆಗಿರೋದಾ? ಆದ್ರೆ ದಾಖಲೆಯಲ್ಲಿ ಇವರ ತಂದೆಯ ಹೆಸರು ಬೆಂಡೇಕಲ್ ಪೆದ್ದಣ್ಣ ಹಾಗೂ ತಾಯಿ ಲಕ್ಷ್ಮೀದೇವಿ ಅಂತ ಇದೆ. ಅಸಲಿಗೆ ಈ ಶಾಂತಕುಮಾರಿ ಈ ಹುದ್ದೆಯನ್ನು ಅಕ್ರಮವಾಗಿ ಪಡೆದಿದ್ದಾರೆ. ಬೆಂಡೇಕಲ್ ಪೆದ್ದಣ್ಣ ಅವರ ಪತ್ನಿ ಲಕ್ಷ್ಮಿ ಅವರ ಹುದ್ದೆಯನ್ನು ನಕಲಿ ಪ್ರಮಾಣ ಪತ್ರ ನೀಡಿ ಗಿಟ್ಟಿಸಿಕೊಂಡಿದ್ದಾರೆ. ಇದನ್ನ ಬೆಂಡೇಕಲ್ ಪೆದ್ದಣ್ಣ ಅವರ ಮಕ್ಕಳೇ ಒಪ್ಪಿಕೊಳ್ಳುತ್ತಾರೆ. ನಮ್ಮ ತಾಯಿದ ಉದ್ಯೋಗ, ನಮ್ಮ ತಾಯಿದಂದ್ರೆ 73 ಡೆತ್. ನಿಮ್ಮ ಶಾಂತಕುಮಾರಿ ನಿಮ್ಗೇನಾಗಬೇಕು? ಅವ್ರು ಯಾರೂ ನಮ್ಗೆ ಗೊತ್ತಿಲ್ಲ. ಮತ್ತು ಅದಂಗೆ ನಿಮ್ಮ ತಂದೆ ಕೆಲಸ ಅವ್ರಿಗೆ ಹೆಂಗೆ ಸಿಕ್ತು? ಅವರು ತಾಗುದಾನ ಮಕ್ಕಳು ನಮಗೆ ಮಗ ಇಲ್ಲ, ಮಕ್ಕಳಿಲ್ಲ, ಮೋಸ ಮಾಡ್ಕೊಂಡು ಕೆಲಸ. ಬೆಂಡೇಕಲ್ ಪೆದ್ದಣ್ಣ ಅವರ ಮಕ್ಕಳ ಮೇಲೆ ಒತ್ತಡ ಹೇರಿ 1,000 ರೂಪಾಯಿ ನೀಡಿ ಈ ಹುದ್ದೆಯನ್ನ ಖರೀದಿಸಲಾಗಿದೆಯಂತೆ. ಈಗ ಇವರಿಗೆ ಜ್ಞಾನೋದಯವಾಗಿದೆ. ತಮಗೆ ಅನ್ಯಾಯ ಆಗಿದೆ, ನ್ಯಾಯ ಒದಗಿಸಿ ಅಂತ ಅಂಗಾಲಾಚುತ್ತಿದ್ದಾರೆ. ನಮ್ಮ ತಂದೆ ಪಕ್ಕ ಪಿವೋಟ್, ಅದು ದುಡ್ಡು ಕೊಟ್ಟು ಬಿಡು, ಕೆಲಸ ಇದೆ. ತಡಿಯಪ್ಪ ಅಂದ್ರೆ ನಿಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ಸತ್ತೋಗಿ? 1991. ನಮ್ಮ ತಾಯಿದ ಉದ್ಯೋಗ, ನಮ್ಮ ತಾಯಿದಂದ್ರೆ 73 ಡೆತ್. ಅದೇ ಮತ್ತೆ ನೀನು ಏನಾಗಲಿ ಸ್ವಲ್ಪ ಹೆಲ್ಪ್ ಮಾಡಬೇಕಷ್ಟೆ. ಇವರ ಹೆಸರು ಜಗನ್ನಾಥ್ ಅಲಿಯಾಸ್
ಜಗನ್ನಾಥ್ ರೆಡ್ಡಿ. ಇವರು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಅನುಕಂಪದ ಹುದ್ದೆಯನ್ನು ದುರ್ಬಳಕೆ ಮಾಡಿದವರೇ. ಅದು ಹೇಗೆ ಅಂತೀರಾ? ಹೌದಾ? ನಿಮ್ಮ ಹೆಸರು? ಜಗನ್ನಾಥ್ ರೆಡ್ಡಿ. ಸರಿ ಶಂಕರ್. ನಿಮ್ಮ ತಂದೆ ಹೆಸರು ಅಂತ ಹೇಳಿ. ನಿಮ್ಮ ತಂದೆ ಹೆಸರು? ನಾಗಪ್ಪ ಅಂತಲ್ಲ? ಇಲ್ಲ, ಅವ್ರ ತಂದೆ ಹೆಸರು ಬೇರೆ ಹೆಸರು. ಇಲ್ಲ, ನಮ್ಮ ಊರು ಅಲ್ಲ, ನಾವು ಬೆಂಗಳೂರು ಯಾರ ರಿಲೇಷನ್ ಇಲ್ಲ ನಮಗೆ. ಇವರು ಜಗನ್ನಾಥ್ ಅವರ ತಂದೆ ನಾಗಪ್ಪ. ಇವರು ಕೂಡ ಬಳ್ಳಾರಿ ಪಾಲಿಕೆಯ ಹಾಲಿ ನೌಕರ. ತಾಯಿ ಮನೆಗೆಲಸ ಮಾಡುವವರು. ಇವರಿಬ್ಬರು ಇನ್ನೂ ಜೀವಂತವಾಗಿದ್ದಾರೆ. ಇನ್ನು ನಾಗಪ್ಪ ಪರಿಶಿಷ್ಟ ಜಾತಿಗೆ ಸೇರಿದವರು. ನಿಮ್ಮ ಮಗ ಎಂತ ಕೆಲಸ? ಅವರು ಮೇಸ್ತ್ರಿ. ಅವರು ಕಾರ್ಪೊರೇಷನ್ನೆಲ್ಲ ಇರುತ್ತಾನೆ. ಅವತ್ತು ಬಂದಾಗ ನೀವು ಮರ್ತು ಬಿಟ್ಟಿದ್ದೀರ ನಮ್ಮನ್ನ. ಹಂಗಾಗಿ ಅಷ್ಟೇ. ತಂದೆ ಪರಿಶಿಷ್ಟ ಜಾತಿಗೆ ಸೇರಿದ್ರೆ ಅದು ಹೇಗೆ ಜಗನ್ನಾಥ ರೆಡ್ಡಿ ಆದ? ತಂದೆ ತಾಯಿ ಇಬ್ರು ಬದುಕಿರುವಾಗ ಅದು ಹೇಗೆ ಅನುಕಂಪದ ಆಧಾರದಲ್ಲಿ ಹುದ್ದೆ ಸಿಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ. ಆದ್ರೆ ಇವರಿಗೆ ಅನುಕಂಪದ ಆಧಾರದಲ್ಲಿ ಹುದ್ದೆ ಕೊಡುವಾಗ ಬಳ್ಳಾರಿ ಪಾಲಿಕೆ ಅಧಿಕಾರಿಗಳಿಗೆ ಮಾತ್ರ ಈ ಅಂಶಗಳು ಹೊಳಿಲೇ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾದ್ರೆ ನಮ್ಮ ಅಧಿಕಾರಿಗಳು ಅಷ್ಟೊಂದು ದಡ್ರ ಅಲ್ಲ, ಜಾಣ ದಡ್ಡತನವ? ಇದು ಈ ಭಾರಿ ಹಗರಣದ 2 ಸ್ಯಾಂಪಲ್ ಅಷ್ಟೇ. ಇಂತಹ 100 ಪ್ರಕರಣಗಳು ಈ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಡೆದಿದೆ, ನಡೀತಾನೇ ಇದೆ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಡೆದಂಥ ಅಕ್ರಮದ ವಿವರ ಇನ್ನಷ್ಟು ಇದೆ, ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.